ಎಷ್ಟು ಬೋರ್ ಆಗ್ಲಾಗ್ತದ ಇಲ್ಲಿ. ಸುಮ್ಮನೆ ಕರ್ಕೊಂಡು ಬಂದಾಳ ನನಗೆ ನಮ್ಮವ್ವ. ನನಗೆ ಇಲ್ಲಿ ಇಷ್ಟ ಆಗಲ್ಲ ಅಂತೇಳಿ ಎಷ್ಟು ಹೇಳ್ದ ನಮ್ಮ ಅವ್ಗ, ಸುಮ್ಮನೆ ಕರ್ಕೊಂಡು ಬಂದಾಳ. ಬೇಜಾರು. ಒಂದು ಊಟ ಸರಿ ಇಲ್ಲ, ಒಂದು ಇರಕ್ಕೆ ಸರಿ ಇಲ್ಲ, ಒಂದು ಕ್ವಾಣಿ ಸರಿ ಇಲ್ಲ, ಒಂದು ಏನು ಫೆಸಿಲಿಟಿ ಇಲ್ಲ. ಛೇ ಛೇ, ಎಷ್ಟು ಚಂದ ನಾನು ಪಿಜ್ಜಾಗ ಆರಾಮಾಗಿದ್ದ. ಮನ್ಸು ಬಂದಂಗೆ ಓಡಾಡೋದು, ಶಾಪಿಂಗ್ ಮಾಡೋದು, ಪಿಜ್ಜಾ ಬರ್ಗರ್ ತಿನ್ಕೊಂಡು ಎಷ್ಟು ಚಂದ ಇದ್ದೆ ನಾನು. ಸುಮ್ಮನೆ ಇಲ್ಲಿಗೆ ಬಂದುಬಿಟ್ಟ. ಛೇ, ಈ ಎಕ್ಸಾಮ್ ಯಾಕಾದ್ರೂ ಮುಗಿತಾ ಏನೋ. ಬೇಜಾರಾಗ್ಲಕತ್ತದ ನನಗಂತರೂ. ಒಂದು ಕ್ಷಣ ಇಲ್ಲಿ ಇರೋಕ್ಕಾಗವಲ್ದು. ಉಸಿರು ಕಟ್ಟದಂಗೆ ಆಗ್ಲಕತ್ತದ ನನಗಂತರೂ. ಸ್ವಾತಿ, ಅವ್ವ ಎಲ್ಲಿಗೆ ಹೋಗಿದ್ದೀನಿ ನೀನು? ಎಷ್ಟು ಬೇಜಾರಾಗ್ಲಕತ್ತದ ನನಗೆ ಗೊತ್ತೇನೆ. ಎಷ್ಟು ಬೋರ್ ಆಗ್ಲಕತ್ತದ ನನಗೆ. ಇಲ್ಲಿ ಇರೋಕ್ಕಾಗವಲ್ದವ. ಇಲ್ಲಿ ಇರೋಕ್ಕೆ ನನಗೆ ಆಗಲ್ಲೇ ಆಗಲ್ಲ. ಅವ್ವ ಒಂದಿಟ್ಟು ಅಪ್ಪಗೆ ಫೋನ್ ಮಾಡಿಬಿಟ್ಟು ಗಾಡಿ ಕಳ್ಸಂತ ಹೇಳವ. ನಮ್ಗೆ ಊರಿಗೆ ಬರೋ ಟೈಮ್ ಕರ್ಕೊಂಡು ಬಂದೇನಲ್ಲ, ಅವ್ನಿಗೆ ಕಳ್ಸಂತ ಹೇಳು. ನಾನು ಹೋಗ್ಬಿಡ್ತೀನಂತ ಮನೆಗೆ. ಇಲ್ಲ, ನಿನಗೇನಾಯ್ತು? ಹಿಂಗೆ ಯಾಕೆ ಮಾಡ್ಲಕತ್ತಿದ್ದೀನಿ ನೀನು? ಕಾಡ್ನಾಗ ಬಿಟ್ಟಂಗೆ ಮಾಡ್ಲಕತ್ತಿದ್ದಲ್ಲ. ಅಲ್ಲೇನಿದು ಮನೆಗೆ ಹೋತಾಳಂತ ಮನೆಗೆ. ಮತ್ತು ಇದು ಏನದ? ಗುಡಿಸಲದ ಏನು? ಏನು ಹೇಳ್ಬೇಕು ಅನ್ಸುತ್ತೇನ. ನನಗೆ ಟೆನ್ಷನ್ ಆಗ್ಯದ. ಮತ್ತು ಅದ್ರಾಗ ನಿಂತೊಂದು ಬೇರೆ. ಇರು, ಒಂದೆರಡು ದಿನ ಹಂಗೆ ಮಾಡ್ಲಕತ್ತಿದ್ದಿ. ಆಗಲ್ಲವ ನನಗೆ, ಆಗಲ್ಲ ಅವ. ಒಂದೀಟು ನನಗೆ ಇಲ್ಲಿ ಇರೋಕ್ಕಾಗಲ್ಲವ. ನನಗೆ ಭಾಳ ಕಷ್ಟ ಆಗ್ಲತ್ತದವ. ಅರ್ಥ ಮಾಡ್ಕೋ. ನಂಗೆ ಇಷ್ಟ ಇಲ್ಲವ ಇಲ್ಲಿ ಇರೋಕೆ. ನಂಗೆ ಇಷ್ಟ ಇಲ್ಲ. ಅಡುಗೆ ನೋಡಿದೆ ಅವ, ಒಂದೀಟರ ರುಚಿ ಇತ್ತ. ಅದು ಎಣ್ಣೆದಾಗೆ ಮಾಡ್ದಂಗಿತ್ತು. ಒಟ್ಟು ಎಣ್ಣೆದಾಗ ಅಡುಗೆ ಇದನು, ಅಡುಗೆದಾಗ ಎಣ್ಣೆ ಇದನು ಒಂದು ತಿಳಿವಂತ. ಅಟ್ಟೆಣ್ಣೆ ಹಾಕಿ ಮಾಡ್ತಾರ ಯಾರ. ಅಟ್ಟೆಣ್ಣೆ ತಿಂದ್ರೆ ನಾವು ಬದುಕೋದುಂಟಾ? ಯವ್ವ ಬೇಡವ, ನನಗಿಲ್ಲಿ ಇರೋಕ್ಕಾಗಲ್ಲ. ನನಗಿಲ್ಲಿಂದ ಊಟನೂ ಸೇರುವಲ್ದು, ಇಲ್ಲಿ ಇರೋಕ್ಕೂ ಆಗವಲ್ದು. ಒಂದು ಉಪ್ಪಿಲ್ಲ, ಕಾರಿಲ್ಲ, ಏನಿಲ್ಲ, ಬರೀ ಎಣ್ಣೆ. ಸಾಕು ಬಾಯ್ ಮುಚ್ಚ. ಅಡಿಗೆ ಚೆಂದಾಗಿದ್ದಿಲ್ಲ ತಿಕ್ಕಿಗೆ. ಅಡಿಗೆ ಎಷ್ಟು ಚೆಂದಾಗಿತ್ತು, ಎಷ್ಟು ರುಚಿಯಾಗಿತ್ತು. ಆಕಿ ಹೆಂಗಾರ ಮಾತಾಡಲಿ, ಹೆಂಗಾರ ಇರಲಿ, ಅಡುಗೆ ಒಂದು ಚೆಂದ ಮಾಡ್ತಾಳೆ. ಈಕಿಗೆ ಅದು ಏನೋ ಅಡುಗೆ ಸೇರಿಲ್ಲತ್ತ. ಎಣ್ಣೆಗೆ ಅಡುಗೆ ಇತ್ತ, ಅಡುಗೆದಾಗ ಎಣ್ಣೆ ಇತ್ತಂತ. ಮತ್ತು ಇನ್ನೂ ಎಷ್ಟು ಎಣ್ಣೆ ಹಾಕಬೇಕು ಹಾಕಂಗೆ ಹಾಕ್ಯಾಳ. ನೀನು ಅದು ಏನೇನೋ ತಿಂತಲ್ಲ, ಹುಳ ಪಳ, ಅದು ಪಿಜ್ಜಾ ಬರ್ಗರು, ಅದು ತಿಂದಕ್ಕೆವ. ಇದು ಎಲ್ಲಿ ರೊಟ್ಟಿ ಬೇಳೆ ಪಲ್ಯ ನಿನಗೆಲ್ಲಿ ಸೇರ್ತದ? ನೀನು ಮತ್ತು ಚಂದ ತಿಂದು ಉಂಡು ಚಂದ ಗುಂಡ ನುಣ್ಣಗಾಗಲ್ಲ ಬಿಟ್ಟು ಈಕಿ ಎಣ್ಣೆ ಅದ, ಅದು ಅದ, ಇದು ಅದ ಅಂಥೇಳಿ ಆರಿಸ್ಕೋತ ಕುಂತು ಬಿಟ್ಟಾಳಿಲ್ಲಿ. ನನ್ನ ಚಿಂತೆ ನನಗಾಗ್ಯದ. ಮುಂಜಾನೆ ಆಕಿ ಅಟ್ಟು ಮಾತಾಡೋಣ ಮತ್ತಿಗೆ ಮೈ ಹೆಂಗಾರ ಮಾಡಿ ಇದಿಟ್ಟು ಕೈಗೆ ಏಟು ಬರ್ತದ ಅಟ್ಟು ತೊಗೊಂಡು ಹೋಗ್ಬೇಕಂತ ನಾ ವಿಚಾರನಾಗಿದ್ದೀನಿ. ಈಗಿಂದ ಈಕಿಗೆ ಹತ್ತದ. ಅವ್ವ ನಿನ್ನೆ ಇದ್ರ ಕಾಲಕ್ಕೆ ಎಷ್ಟೊಂದು ಜಗಳ ಆಗ್ಯದ. ಮತ್ತೀಗ ನೀನು ಆಸ್ತಿ ಅದು ಇದು ಕೇಳ್ಕೊತಾ ನಿಂದಿರ್ತೇನೆ. ಎದಕ್ಕೆ ಬೇಕು ಬಿಡವ, ನಮಗೆ ಎಷ್ಟೊಂದು ಅದ. ಮತ್ತೆ ಯಾಕೆ ನೀನು ಇವ್ರ ಕಡೆಗೆ ತಗೋತಿ? ಎಷ್ಟೇ ಆಗಲಿ ನಿಮ್ಮಣ್ಣೆ ಅಲ್ಲೇನು. ಮತ್ತೆ ಯಾಕೆ ನೀನು ಆಸ್ತಿ ಬೇಕು ಅದು ಬೇಕು ಅಂತಿ? ನೋಡ್ತಿಲ್ಲ ಅವ್ರ ಮನೆ ನೋಡು, ಮಳೆ ಬಂದರೆ ಎಲ್ಲ ಸೋರಿ ಮನೆ ತುಂಬ ನೀರಾಗ್ತದ. ನಾನು ನೋಡ್ಲತ್ತೀನಲ್ಲ, ಇವ್ರೇನು ಅಷ್ಟೊಂದು ಹೇಳ್ಕೊಂಬಪ್ಲೆ ಏನು ಇದ್ದವ್ರಲ್ಲ. ಮತ್ತೆ ಯಾಕೆ ನೀನು ಇವ್ರ ಕಡೆಗೆ ಆಸ್ತಿ ಅಂತ ಹೇಳಿ ನಿಂದಿರ್ತೇವ? ಬಿಡವ, ಹೋಗ್ಲಿ ಬಿಡು. ಅದು ಹುಡುಗಿಗೆ ಈಕಿ ನಂದಿನಿಗೆ ಸರ್ಕಾರ ಸಾಲಿಗೆ ಹಾಕ್ಯಾರ ಅವರು. ಅದ್ರಾಗ ಓದಿಸ್ಲಾಗತ್ತಾರ. ಒಂದೀಟು ಒಳ್ಳೆ ಬದುಕಲ್ಲ ಹೋಗ್ಯಾರ, ಬಡತನ ಬದುಕ್ಲಕತ್ತಾರ. ಮತ್ತು ನೀ ನೋಡಿದ್ರೆ ಅಂಥದ್ರಾಗ ಐದಾಟು ಬಿ ಕಸ್ಕೋಬೇಕಂತ ಹೇಳಿ ನಿಂತು ಬಿಟ್ಟಿದೆ. ಏನೋ ಭಾಳ ಇಲ್ಲ ಅಂತಲ್ಲ ಅವ್ರ ಆಸ್ತಿ ಒಂದು ತಟಕದ ಅಂತ. ಅದ್ರಾಗ ನಿನಗೆ ಏಟು ಬರ್ತದ? ಹೋಗ್ಲಿ ಬಿಡವ. ಎಷ್ಟೊಂದದ ನಿನಗೆ ಅಪ್ ಮಾಡಿದೆ ಅಂತ ಅಡೆ ಆಸ್ತಿ ಇದ. ಯಾಕೆ ಇವರಿಗೆ ಬೇಡ್ಕೊತ ನಿಂತಿದ್ದಿ? ಮತ್ತು ಅದು ಅವ್ರು ಏನಾರ ಅನ್ಬೇಕು, ನೀನು ಮನ್ಸಿಗೆ ಬೇಸರ ಆಗಬೇಕು. ಯಾಕೆ ಬೇಕು ಬಿಡವ, ಹೋಗ್ಲಿ. ಕರೆಕ್ಟೇ ಮಾತಾಡ್ಲಕತ್ತಾಳ ನೋಡು ನನ್ನ ತಂಗಿ ಇಷ್ಟು ತಿಳುವಳಿಕೆ ಇದ್ದಕ್ಕದಾಳ ಅಂತೇಳಿ ನಂಗೆ ಗೊತ್ತೇ ಇದ್ದಿದ್ದಿಲ್ಲ. ಸ್ವಾತಿ, ಯಾಕ ದೊಡ್ಡವ್ರ ನಡುಕ ಕಿವಿ ಕೊಟ್ಟು ಕೇಳೋದು, ದೊಡ್ಡವ್ರ ನಡುಕ ಮಾತಾಡೋದು, ಇದೆಲ್ಲ ಎದಕ್ಕೆ ಬೇಕು ನಿನಗೆ? ನನಗೆ ಬುದ್ಧಿ ಹೇಳೋಟ್ಟು ದೊಡ್ಡಕ್ಕಾದೇನು ನೀನು? ಸಣ್ಣಕ್ಕಿದ್ದಿ, ಸಣ್ಣಕ್ಕಾಗಿರು. ಓದೋದು ಕಡೆಗೆ ಲಕ್ಷ ಕೊಡು. ಓದೋದು ಮಾಡೋದು ಅದು ವಿಚಾರ ಇಟ್ಕೋ ತಲೆಯಾಗ. ಅದು ಬಿಟ್ಟು ನೀ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂಥೇಳಿ ನನಗೆ ದೊಡ್ಡವ್ರ ಗತ್ಲೆ ಬುದ್ಧಿ ಹೇಳೋಕೆ ಬರಬೇಡ ಏನು? ಅವ್ವ ಹೇಳಪ್ಪ, ನಿಂದೇನು? ಅವ್ವ, ನಾನು ಎಲ್ಲ ಕೇಳ್ದೆ, ನೀವು ಮಾತಾಡೋದು ಕೇಳ್ದೆ. ನಾನು ಹೊಂಟಿದ್ದ, ಹಾಗೆ ನೀವು ಮಾತಾಡ್ಲತ್ತಿದ್ರಲ್ಲ ಅದಕ್ಕೆ ನಿಂತಿದ್ದ. ಅವ್ವ, ಈಗ ತಂಗಿ ಹೇಳಿದ್ರಾಗ ಏನು ತಪ್ಪದ? ಅವ್ರಿಗೇನು ಕಂಡಪಟ್ಟಿ ಆಸ್ತಿ ಇದೆ ಏನು? ಇದ್ದಿದ್ರಾಗೆ ನೀನು ಅದ್ರಾಗೆ ಒಂದಿಟ್ಟು ಕೇಳ್ಕೊತ ನಿಂತರ ಎದಕ್ಕವ? ಎದಕ್ಕೆ ಬೇಕು? ನಮ್ಗೇನು ಕಡಿಮೆ ಅದ ಹೇಳು? ಎಲ್ಲ ರೀತಿಲದ. ಹಂಗೆ ತಿಳಿದು ನೋಡಿದ್ರ ನೀನೇ ಇವ್ರಿಗೆ ಕಷ್ಟ ಅದಲ್ಲ ಅಂಥೇಳಿ ಏನಾರ ಕೊಡಬೇಕು. ಅದು ಬಿಟ್ಟು ಇವ್ರ ಕಡೆಗೆ ಇದ್ದಿದ್ರಾಗೆ ತಗೋತೀನಿ ಅಂತಂದ್ರೆ ಏನು ಸರಿ ಅನ್ನಿಸ್ತದವ? ಎದಕ್ಕವ? ಅವ್ವ, ಅವ್ರೇನು ಹೊರಗಿನವ್ರಲ್ಲ, ನಿನ್ನ ಸ್ವಂತ ಒಡ ಹುಟ್ಟಿದ ಅಣ್ಣದರ. ಮಕ್ಕಳ ಕೈಲಿ ಬುದ್ಧಿ ಹೇಳಿಸ್ಕೊಂಬ ಪರಿಸ್ಥಿತಿ ಇನ್ನೂ ಬಂದಿಲ್ಲ ನನಗೆ. ನೀವು ಮಕ್ಕಳಿದ್ದೀರಿ, ಮಕ್ಕಳಾಗಿರ್ಲಕ್ಕೆ ನೋಡ್ರಿ. ಅದು ಬಿಟ್ಟು ಹಿರಿಯರಾಗ್ಲಕ್ಕೆ ಬರಬೇಡ್ರಿ ಏನು. ನಾನು ಏನು ಮಾಡ್ತೀನಿ ಏನಿಲ್ಲ ನನಗೆ ಬಿಟ್ಟಿದ್ದು. ನಾನು ಎದಕ್ಕೆ ಕೇಳಕತ್ತೀನಿ ನನಗೆ ಗೊತ್ತು. ಅದು ಬಿಟ್ಟು ಎಲ್ಲದರ ಮೂಗು ತುರ್ಸ್ಕೊತ ಬರೋದು ಬೇಕಾಗಿಲ್ಲ ಏನು. ನಿಮ್ದು ಏನದ ಓದಿನ ಕಡೆಗೆ ಲಕ್ಷ ಕೊಡ್ಬೇಕು. ನಾವು ಏನು ಕೊಡಿಸ್ತೇವೆ ಏನು ಬಿಡ್ತೇವೆ ಅದ್ರಾಗ ಇರ್ಬೇಕು ಅಷ್ಟೇ. ನೀವು ನಿಮ್ಗೆ ಏನಾರ ಬೇಕಾದ್ರೆ ಕೇಳ್ರಿ, ಮಾಡ್ತೀವಿ ಅಟ್ಟೆ. ಅದು ಬಿಟ್ಟು ನೀನು ಹಂಗೆ ಮಾಡಬೇಡವ ಹಿಂಗೆ ಮಾಡಬೇಡ ಅಂಥೇಳಿ ದೊಡ್ಡ ಹಿರಿಯರಪ್ಲೆ ಹೇಳಕ್ಕೆ ಬರಬೇಡ್ರಿ. ಇಬ್ಬರಿಗೆ ಹೇಳಕತ್ತೀನಿ ನಾನು. ಈ ಮನೆಗೆ ಒಂದು ಗಂಡು ದಿಕ್ಕಿಲ್ಲ. ನಾಳೆಗೆ ಇದೆಲ್ಲ ಆಸ್ತಿ ಹಳೆಗೆ ಹೋಗ್ಬಿಡ್ತದ, ಗೊತ್ತೇನು? ಆಕಿಗೆ ಎಲ್ಲಿ ಲಗ್ನ ಮಾಡಿಕೊಡ್ತಾರ ಅಲ್ಲಿ ಅವ್ರ ಮನೆ ಸೇರ್ತದ ಎಲ್ಲ ಆಸ್ತಿ, ಗೊತ್ತು? ನಾನೇಕೆ ಬಿಟ್ಕೊಡ್ಲಿ ನನ್ನ ತವ್ರ ಮನೆ ಆಸ್ತಿ? ಯಾವ ಕರ ತಿನ್ನಕ್ಕೆ ಬಿಡ್ಲೇನು ನಾನು? ಅದಕ್ಕೆ ನಾನು ಕೇಳಕತ್ತೀನಿ. ಪದ್ಮ, ಹೇಳಣ್ಣ. ಪದ್ಮ,
ಮಕ್ಕಳಿಗೆ ಯಾಕೆ ಬೈಕೋತ್ ನಿಂತಿದಿ ಅವ್ರಿಗೆ ಯಾಕೆ ಸಿಟ್ಟಿಗೆ ಹೊಂಟಿದಿ ಏನಾಗ್ಯದ ಮಕ್ಕಳಾಗಿರ್ಲಿ ಈಗ ದೊಡ್ಡ ಹಿರಿಯರಾಗ್ಲಕತ್ತಾರ ಅದಕ್ಕೆ ನ್ಯಾಯ ಪಂಚಾಯತಿ ಮಾಡ್ಕೊತ ನಿಂತು ಬಿಟ್ಟಾರಿಲ್ಲಿ ಅದಕ್ಕೆ ಬೈಲಕತ್ತೀನಿ ಅಣ್ಣ. ಸಿದ್ಧಾರ್ಥ ಯಾಕಪ್ಪ ಏನಂತೀರಿ ನಿಮ್ಮ ಅವ್ಗ ಯಾಕಿಟ್ಟು ಸಿಟ್ಟು ಮಾಡ್ಕೊಂಡಾಳ ಅದು ಮಾವ ಏನಿಲ್ಲ ಬಿಡು ಮಾವ. ಅದೇನಾಗ್ಯದ ಗೊತ್ತೇನ್ರಿ, ನಾವು ಮಾತಾಡೋದು ಇಟ್ಟತನ ಇಲ್ಲಿ ಕದ್ದು ನಿಂತು ಕೇಳಿಸ್ಕೊಳಕತ್ತಿದ್ದೆ ಏನತ್ತಿಗೆಮ್ಮ. ನಾನೇನು ಕದ್ದು ಕೇಳಿಸ್ಕೊಳಕತ್ತಿದ್ದಿಲ್ಲವ ತಾಯಿ, ಇಟ್ಟತ ಕೆಲಸ ಮಾಡಿ ಸಾಕಾಗಿತ್ತು, ಎಲ್ಲ ಕೆಲಸ ಆಯ್ತು ಈಗ. ಅದಕ್ಕೆ ಒಂದು ಇಟ್ಟು ತಣ್ಣಗಿಲ್ಲಿ ಕುಂತರಾಯ್ತು ಅಂತೇಳಿ ಹೊಂಟಿದ್ದ. ಅಟ್ಟತ್ತಿಗೆ ನೀನು ಸಿದ್ಧಾರ್ಥ ಹೇಳಕತ್ತಿದ್ದಲ್ಲ, ಈ ಮನೆಗೆ ಒಂದು ಗಂಡು ದಿಕ್ಕಿಲ್ಲ, ಆಕಿ ಯಾರಿಗೆ ಲಗ್ನ ಮಾಡ್ಕೊಂಡು ಹೋಗ್ತಾಳೆ, ಅವ್ರಿಗೆ ಹೋಗ್ತದ ಇದೆಲ್ಲ ಆಸ್ತಿ ಯಾವಾಗ ಹೋಗ್ತದ, ಅದಕ್ಕೆ ಇವ್ರಿಗೆ ಯಾಕೆ ಕೊಡ್ಬೇಕಂತೇಳಿ ನಾನು ಕೇಳಕತ್ತೀನಿ ಅವ್ರ ಮನೆ ಆಸ್ತಿ ಅಂತ ಹೇಳತ್ತಿದ್ದಲ್ಲ, ಅವಾಗ ಬಂದು ನೋಡವ ನಾನು. ಪದ್ಮ ಹಿಂಗ್ ಮಾತಾಡ್ದ್ಯಾ? ಹೌದಣ್ಣ, ಈಗ ನಿನಗೆಲ್ಲ ಗೊತ್ತೇ ಆಗ್ಯದಂತಂದ್ರೆ ನಾನೇನು ಮುಚ್ಚಿಡ್ಲಕ್ಕೆ ಹೋಗಲ್ಲ. ಹೌದಣ್ಣ, ಅದಕ್ಕೆ ಕೇಳಕತ್ತೀನಿ. ನಿನಗೆ ಏನಾರ ಒಂದು ಗಂಡು ಮಗ ಇದ್ದೀನು ಅಂತಂದ್ರೆ ನಾನು ಕೇಳ್ತಿದ್ದಿಲ್ಲ, ನಾನು ತಲೆನೇ ಹಾಕ್ತಿದ್ದಿಲ್ಲ, ಈ ಕಡೆ ಕೇಳಕ್ಕೆ ಹೋಗ್ತಿದ್ದಿಲ್ಲ. ಈಗ ಆಕಿ ನೀನು ಎಲ್ಲಿ ಕೊಡ್ತಿ ಅಲ್ಲಿ ಕಟ್ಕೊಂಡು ಹೋದಳು ಅಂತಂದ್ರೆ ಮತ್ತು ಇದೆಲ್ಲ ಆಸ್ತಿ ಹಳೆಗೆ ಹೋಗಲ್ಲೇನು, ಮತ್ತು ಯಾರಿಗಾರ ಯಾಕೆ ಕೊಡಬೇಕು ನಾನು, ಅದಕ್ಕೆ ನಾನು ಬೇಡ ಅಂತೇಳಿ ನಾ ತಗೋಬೇಕಲ್ಲಕತ್ತೀನಿ. ಇದ್ರಾಗ ಏನು ತಪ್ಪದ? ಅವು ಎಲ್ಲಿಗೆ ಹೋಗ್ಯಾಳ ಪದ್ಮ? ಯಾಕೆ ಹಿಂಗೆ ಮಾತಾಡ್ಲಕತ್ತಿದಿ? ಅಲ್ಲ ನನ್ನ ಮಗಳು ಬ್ಯಾರೆದವ್ರ ಮನೆ ಸೊಸೆ ಹತ್ತಾಳಂತ ನಿನಗ್ಯಾರು ಹೇಳ್ತರು? ಹಾಂ, ನಿನಗ್ಯಾರು ಹೇಳ್ತರು? ಅಲ್ಲ ಎಲ್ಲ ಮರ್ತು ಮಾತಾಡ್ಲಕತ್ತಿದ್ದೇನು ಪದ್ಮ ನೀನು? ನೆನಪದ ಏನು ಇಲ್ಲ ನಿನಗ? ಅಣ್ಣ, ಅದೇನು ನಮ್ಮ ನಡಕ ದೊಡ್ಡವ್ರು ಏನು ಮಾತಾಡತ್ತದ ನಾವು ಮಾತಾಡ್ಕೊಂಡ್ರೆ ಆಯಿತು. ಆಮೇಲೆ ಈಗ ನನ್ನ ಮಕ್ಕಳು ಇಲ್ಲೇ ಅದಾರ, ಒಂದಿಟ್ಟು ಗಮನ ಇರಲಿ. ಇಷ್ಟು ದಿನ ಮಕ್ಕಳು ಸಣ್ಣವ್ರಿದ್ದಿರು, ಸಣ್ಣಂದಿರತ್ಲೆ ಯಾಕೆ ಅವ್ರ ತಲೆ ಹಾಕೋದು ಅಂಥೇಳಿ ನಾವು ಏನೂ ಅಂದಿಲ್ಲ. ಈಗ ಅವರು ದೊಡ್ಡವರಾಗ್ಯಾರ, ಅವರಿಗೂ ಸರಿ ಯಾವುದು ತಪ್ಪು ಯಾವುದು ಅಂತ ತಿಳಿತದ, ಅವ್ರಿಗೂ ತಿಳುವಳಿಕೆ ಬಂದದ್ದು. ಈಗ ಎದಕ್ಕೆ ಮುಚ್ಚಿಡ್ಬೇಕು? ಈಗ ಹೇಳಬೇಕು, ಹೇಳೋದ್ರಾಗ ಏನು ತಪ್ಪದ? ಯಾವಾಗಾದ್ರೂ ಗೊತ್ತಾಗಲಿ ಬಿಡು. ನೀನು ಯಾಕೆ ಮುಚ್ಚಾಕ ಕೆಲಸ ಮಾಡ್ಲಕತ್ತಿದಿ ಅನ್ನೋದೇ ನನಗೆ ತಿಳಿವಂತ. ಯಾಕವ ನಿನಗೆ ನನ್ನ ಮಗಳು ಸೊಸೆಯಾಗೋದು ಇಷ್ಟ ಎಲ್ಲೇನು? ಕುಲ್ಲ ಹೇಳ್ಬಿಡು ಪದ್ಮ. ನಂದಿನಿ ನಮ್ಮನೆ ಸೊಸಿನ ಏನು ಮಾತಾಡ್ಲತ್ತಾರ ಇವರು? ನನಗೊಂದು ತಿಳಿವಲ್ದಲ್ಲ. ಮಾವ ಸಿದ್ಧಾರ್ಥ, ನೀ ಒಂದಿಟ್ಟು ಹೊರಗೆ ಹೋಗಪ್ಪ. ಯಾಕವ್ವ ನಾನೇ ಹೊರಗೆ ಹೋಗ್ಲಿ? ಇನ್ನೂ ಎಷ್ಟು ದಿನ ಅಂಥೇಳಿ ನನ್ಲಿಂದ ಸತ್ಯ ಮುಚ್ಚಿಡ್ತೀರಿ ನೀವು? ಅಲ್ಲಿ ಮಾವು ಹೇಳಕ್ಕೆ ಮುಂದಾಗ್ಯಾರ, ನೀನು ಯಾಕೆ ತಡಿಲಕತ್ತಿದವ? ನೀನು ಯಾಕೆ ಮುಚ್ಚಿಡ್ಲತ್ತಿದಿ? ಏನು ಹೇಳಕತ್ತಾರ ಮಾವ? ನಂದಿನಿ ನಮ್ಮನೆ ಸೊಸಿನ ಏನು ಹೇಳಕತ್ತಾರ, ಏನು ಅಂತ ಅನ್ನೋದು ನನಗೆ ಗೊತ್ತಾಗ್ಬೇಕವ. ಅದು ಏನು ಅನ್ನೋದು ನನಗೆ ಹೇಳು. ಸಿದ್ಧಾರ್ಥ, ನಿನಗೇನು ಹೇಳಬೇಕು, ಯಾವಾಗ ಹೇಳ್ಬೇಕು ಅನ್ನೋದು ನನಗೆ ಗೊತ್ತದ. ನಾ ಹೇಳೋ ಟೈಮಿಗೆ ಹೇಳ್ತೀನಂತ. ಈಗ ಅದಕ್ಕೆ ಕೇಳೋ ಹೊತ್ತಲ್ಲ, ಹೇಳೋ ಹೊತ್ತು ಅಲ್ಲ. ನಾನು ಹೇಳ್ತೀನಂತ. ನನಗೆ ಯಾವಾಗ ಹೇಳ್ಬೇಕು ಅನ್ನಿಸ್ತು ಅವಾಗ ಹೇಳ್ತೀನಿ. ನಾನೇನು ಮುಚ್ಚಿಡ್ಲಕ್ಕೆ ಹೋಗಲ್ಲ. ಈಗ ನೀನು ಇಲ್ಲಿಂದ ನಡಿಯಪ್ಪ, ನಡಿ ಈಗ ಇಲ್ಲಿಂದ. ನಿನಗೇನಾರ ತಾಯಿ ಅನ್ನೋದು ಮರ್ಯಾದೆ ಇತ್ತು ಅಂತಂದ್ರೆ ನಡಿ ಈಗ ಇಲ್ಲಿಂದ. ಆಯ್ತವ, ಈಗ ಇಲ್ಲಿಂದ ಹೋಗ್ತೀನಿ. ಮರ್ಯಾದೆ ಅದ ನನಗೆ ನಿನ್ನ ಮ್ಯಾಲ, ಏನು ಹೋಗ್ತೀನಿ ಈಗ. ಆದ್ರೆ ಮಾವು ಮಾತಾಡೋದು ನೋಡಿದ್ರೆ ಅದು ನನ್ನ ಜೀವನಕ್ಕೆ ಸಂಬಂಧಪಟ್ಟಿದ ವಿಷಯ ಅದ ಅನ್ನೋದು ನನಗೆ ಗೊತ್ತಾಯಿತು. ಇವತ್ತಿಲ್ಲ ನಾಳೆಗೆ ನೀನು ಹೇಳು ಬಿಡು, ನಾನೇ ತಿಳ್ಕೊತೀನಂತ. ಈಗ ಸಮಾಧಾನ ಆಯ್ತಾ ಅಣ್ಣ ನಿನಗೆ? ಪದ್ಮ, ಯಾಕವ ನಿಮ್ಮ ಅಣ್ಣನ ಜೊತೆ ಹಂಗೆ ಮಾತಾಡ್ಲಾಗತ್ತಿದ್ದಿ? ಅಲ್ಲ, ಅವರು ಅನ್ಬಾರ್ದು ಏನಂತಂದರು? ಎದಕ್ಕಟ್ಟು ಸಿಟಿನಾಗ ಮಾತಾಡ್ಲಾಗತ್ತಿದ್ದಿ ಅವ್ರ ಜೊತೆ? ಅಲ್ಲ, ಏನು ತಪ್ಪು ಮಾತಾಡ್ಯಾರ ಅವರು? ಇದ್ದಿದ್ದೇ ಹೇಳತ್ತೀರಲ್ಲ. ನೋಡತ್ತಿಗಮ್ಮ, ಇದ್ದಿದ್ದಂಗೆ ಹೇಳ್ತೀನಿ, ನೀವು ಹೆಂಗಾರ ತಿಳ್ಕೊಡ್ರಿ, ಅದು ನಿಮಗೆ ಬಿಟ್ಟಿದ್ದು. ನನಗೆ ನೀನು ನಮ್ಮ ಅಣ್ಣನ ಹೆಂಡತಿಯಾಗಿ ಬರೋದು ಇಷ್ಟ ಇದ್ದಿದ್ದಿಲ್ಲ. ಮೊದಲು ನನಗಾಯ್ತು, ನಮ್ಮ ಅವ್ಗಾಯ್ತು ಇಷ್ಟನೇ ಇದ್ದಿದ್ದಿಲ್ಲ. ನಿನಗೆ ಈ ಮನೆ ಸೊಸಿ ಮಾಡ್ಕೊಳ್ಳೋದು ಇಷ್ಟನೇ ಇದ್ದಿದ್ದಿಲ್ಲ ನಮಗೆ. ಎಷ್ಟು ಬ್ಯಾಡ್ ಅಂತಂದ್ರೂ ಅಣ್ಣ ಜಿದ್ದಿಲ್ಲೇ ನೀನು ಕಟ್ಕೊಂಡು ಬಂದನು, ಬ್ಯಾಡ್ ಅಂದ್ರೂ ಕೇಳಿಲ್ಲ. ನನಗೆ ನೀನು ಇಷ್ಟ ಇದ್ದಿದ್ದಿಲ್ಲ ಅಂದ್ರೂ ನೀನು ಕಟ್ಕೊಂಡು ಬಂದನು. ಈಗ ನಿನ್ನ ಮಗಳನ್ನೂ ನನಗಿಷ್ಟ ಇಲ್ಲ, ಹಂಗಂತೇಳಿ ಈಗ ಮತ್ತೆ ನಾನು ಆಕಿಗೆ ನನ್ನ ಮನೆ ಸೊಸಿ ಮಾಡ್ಕೊಳ್ಳೆ? ಅಲ್ಲ, ನಿನ್ನ ಮಗಳಿಗೆ ಏನು ಯೋಗ್ಯತೆ ಅದ ಅಂಥೇಳಿ ನನ್ನ ಮಗನ ಕೈ ಹಿಡಿತಾಳೆ? ಏನು ಯೋಗ್ಯತೆ ಅದ ಆಕಿಗೆ? ಹಾಂ, ನನ್ನ ಮನೆ ಸೊಸಿ ಆಗಿ ಬರೋಕ್ಕೆ ಹಿಂಗೆ ಇರ್ಬೇಕಂತ ಹೇಳಿ ನಾನು ಅನ್ಕೊಂಡಿನತ್ತಿಗೆಮ್ಮ. ಏನು ಇಡೀ ಊರಿಗೆ ದೊಡ್ಡ ಜಮೀನ್ದಾರ್ ವಂಶದ ಸೊಸಿ ನಾನು ಅಂಥ ಮನೆ ಸೊಸಿಯಾಗಿ ನನ್ನ ಮನೆಗೆ ಬರೋ ಸೊಸಿನೂ ಹಿಂಗೆ ಇರ್ಬೇಕು ಅನ್ಕೊಂಡಾಕಿ ನಾನು. ಈಗ ನಾನು ಹೆಂಗಿದ್ದೀನಲ್ಲ, ನನಗಿನ್ನ ಒಂದು 10 ಪಟ್ಟು ಅಕ್ಕಿ ಇರ್ಬೇಕು ಎಲ್ಲ ರೀತಿಲಿ. ಅಕ್ಕಿಗೆ ಯಾರು ಕೈ ಮಾಡಿ ಹೆಸರು ಇಡಬಾರ್ದು, ಅಂಥಕ್ಕೆ ಇರ್ಬೇಕಂತ ಹೇಳಿ ಕನಸು ಕಟ್ಕೊಂಡು ನಾನು. ನೀವು ನನ್ನ ಕನಸೆಲ್ಲ ಒಡೆದು ಹಾಕ್ಲಿಕ್ಕೆ ನೋಡಬೇಡ್ರಿ. ಏನು, ನಿನ್ನ ಮಗಳಿಗೆ ನಾನಂತರೂ ನನ್ನ ಮನೆ ಸೊಸಿ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಈ ಜನ್ಮದಾಗ ನಾನು ಬದುಕಿರೋ ತನಕ ಅಂದರೂ ಸಾಧ್ಯನೇ ಇಲ್ಲ ಅಂತ ತಿಳ್ಕೊರಿ ನೀವು. ಅದೇನಾರು ನಿಮ್ಮ ತಲೆಗೆ ಇಟ್ಕೊಂಡಿದ್ರಿ ಅಂತಂದ್ರೆ ತಲೆನ ತೆಗೆದು ಹಾಕ್ರಿ. ನಿಮ್ಮ ಮಗಳ ಮುಂದೆ ಇದೆಲ್ಲ ಹೇಳಕ್ಕೂ ಹೋಗಬೇಡ್ರಿ ನೀವು. ಏನು, ಸಾಧ್ಯ ಇಲ್ಲ. ಆಕಿಗೆ ಯಾವುದು ಯೋಗ್ಯತೆ ಇಲ್ಲ. ನನ್ನ ಮಗನಿಗೆ ಕೈ ಹಿಡಿಯೋ ಯೋಗ್ಯತೆನೇ ಇಲ್ಲ ಆಕಿಗೆ. ಪದ್ಮ, ಸಾಕು ಬಾಯಿ ಮುಚ್ಚು. ನನ್ನ ಮಗಳಿಗೆ ನಿನ್ನ ಮಗನ ಕೈ ಹಿಡಿಯೋ ಯೋಗ್ಯತೆ ಇಲ್ಲೇನ? ನನ್ನ ಬಂಗಾರ ಅಂತ ಮಗಳಿಗೆ ಮನೆ ತುಂಬಿಸ್ಕೊಂಬ ಯೋಗ್ಯತೆ ನಿನಗಿಲ್ಲ. ನಿನ್ನ ಆಸ್ತಿ ಅಂತಸ್ತು ದರ್ಪ ಏನಿದ್ರು ನಿನ್ನ ಕಡೆಗೆ ಇರ್ಲದು, ನಮ್ಮ ಕಡೆಗೆಲ್ಲ ತೋರಿಸ್ಲಿಕ್ಕೆ ಬರಬೇಡ. ಇವತ್ತ ನಿಮ್ಮ ಅಣ್ಣ ನಿನಗೆ ಏನಾರ ನಮ್ಮ ಅಂಥದ್ದು ಯಾವ್ದಾರ ಒಂದು ಬಡತನದ ಮನಿತನ ನೋಡಿ ಕೊಟ್ಟಿನಂತಂದ್ರೆ ನಮ್ಮ ಪರಿಸ್ಥಿತಿ, ನಮ್ಮ ಬದುಕೆ ನೀನು ಬದುಕ್ತಿದ್ದಿ. ಏನು ಹೋಗ್ಲಂತೇಳಿ ನಿಮ್ಮ ಅಣ್ಣ 10 ಕಡೆ ಹುಡುಕಿ
ನಿಮ್ಮ ಅಣ್ಣನ ಒಳ್ಳೆ ಗುಣ ನೋಡಿ ಅವರು ನಿಮ್ಮ ಅತ್ತಿ ಮಾವ ಒಪ್ಕೊಂಡು ನಿನಗೆ ಮನೆ ತುಂಬಿಸ್ಕೊಂಡಾರ, ಅಂಥ ದೊಡ್ಡ ಮನೆ ತಂದು ಸೊಸಿ ಮಾಡ್ಕೊಂಡಾರ. ಅದಕ್ಕೆಲ್ಲ ಯಾರು ಕಾರಣ? ನಿಮ್ಮ ಅಣ್ಣನ ಮುಖ ನೋಡ್ಕೊಂಡು ನಿನಗೆ ಮನೆ ಸೊಸಿ ಮಾಡ್ಕೊಂಡಾರ ಅವರು. ಇದ್ದಿಲ್ಲ ಅಂತಂದ್ರೆ ಏನು, ನೀನು ಯಾವ್ದಾರ ಒಂದು ಬಡತನದವ್ರಿಗೆ ಕೊಟ್ರ ನಮ್ಮಂತ ಬದುಕ್ತಿದ್ದಿ ಏನು? ನೀನೇ ಬರ್ತಿದ್ದಿ ನಮ್ಮ ಮನೆ ತನಕ ನಮ್ಮ ಮಗಳಿಗೆ ಕೇಳ್ಕೊಂಡು ಹೋಗ್ಲಂತೇಳಿ. ಉಪಕಾರ ಮಾಡಿದವ್ರಿಗೆ ನೀನು ಅಪಕಾರ ಬಗಿಲಕ್ಕೆ ಬರ್ತೇನ ನೀನು? ಚಲೋ ಇದ್ದು ಬಿಡವ. ನಿನ್ನಂತಕಿನ ಮನೆಗೆ ನನ್ನ ಮಗಳಿಗೆ ಕಳ್ಸದ? ನೀನು ನಿನ್ನಂತಕಿನ ಮನೆಗೆ ಕಳ್ಸಾಕಿನ ನನ್ನ ಮಗಳಿಗೆ ಕಡಿತನ ಮನೆಗೆ ಇಟ್ಕೊಂಡು ಸಾಕ್ತೀನಿ ಹೊರತು ನಿನ್ನಂತಕಿನ ಮನೆಗೆ ನಾನು ಕೊಡಕ್ಕೆ ಹೋಗಲ್ಲ. ನೀವ್ಯಾಕೆ ಬೇಸರ ಮಾಡ್ಕೋತೀರಿ? ನೊಂದ್ಕೋಬೇಡ್ರಿ ನೀವು. ನಿಮಗೆ ಗೊತ್ತೈತಿಲ್ಲ ಈಗಾರ ನಿಮ್ಮ ತಂಗಿ ಹಂತಕ್ಕಿ ಉಸಿರು ಬಳಿ ಹಳ ಅಂತೇಳಿ ಗೊತ್ತೈತಿಲ್ಲ ನಿಮ್ಗೆ? ನನಗೆ ಯಾವತ್ತೋ ಗೊತ್ತಿತ್ತು ಈಕಿ ಎಷ್ಟು ಹಾಲು ಎರೆದ್ರೂ ಯಾವತ್ತರ ಒಂದಿನ ವಿಷಯ ಕಕ್ತಾಳ ಅಂತೇಳಿ ನನಗೆ ಯಾವತ್ತೋ ಗೊತ್ತಿತ್ತು. ಆದ್ರೆ ನೀವು ತಂಗಿ 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 ಅಂತೇಳಿ ಬಿದ್ದಿದ್ದು ಎಲ್ಲ ಆಕಿಗೆ ಸುರಿದ್ರಿ. ಈಗ ನೋಡ್ರಿ ನಿಮ್ಮ ತಂಗಿ ಅದಕ್ಕಿ ನಿಮ್ಮ ಮಗಳ ಬಗ್ಗೆ ಹೆಂಗೆ ಮಾತಾಡ್ಲಕತ್ತಾಳ ಅಂತೇಳಿ ನೋಡ್ರಿ, ಒಂದಿಟ್ಟು ನೋಡಿ ವಿಚಾರ ಮಾಡ್ರಿ. ಪದ್ಮ, ಅಲ್ಲವಾ ಈ ಅಣ್ಣನ ಮೇಲೆ ನಿನಗೆ ಯಾಕೆ ಇಷ್ಟೊಂದು ದ್ವೇಷ? ಇದೇ ಬಡತನ ಮನ್ಯಾಗ ಹುಟ್ಟಿ ಬೆಳೆದಕ್ಕಿ ನೀನು, ಅದು ನನ್ನ ಮಗಳಿಗೆ ತಗೊಳಕ ಯಾಕೆ ಇಷ್ಟು ವಿಚಾರ ಮಾಡ್ದೆ ನೀನು? ಅದು ಇಷ್ಟು ಒಂಥರ ನಾವು ಎದಕ್ಕೂ ನಿಮ್ಗೆ ಸಮಾನೇ ಅಲ್ಲ ಅನ್ನಂಗೆ ಮಾತಾಡ್ದಲ್ಲ ನೀನು. ಅಲ್ಲ, ನನಗೆ ಯಾರ ಮಂದಿ ಅಂದ್ರೂ ನನಗೆ ಅಷ್ಟು ಬೇಜಾರಾಗ್ತಿದ್ದಿಲ್ಲ. ನಾನು ಒಡ ಹುಟ್ಟಿದ ತಂಗಿ ನನ್ನ ಮಗಳಿಗೆ ಹಿಂಗೆ ಅಂದ್ಬಿಟ್ಟಲ್ಲ. ನಿನಗೆ ಸರಿ ಅನ್ನಿಸ್ತದೇನವ? ಮನಸಾಕ್ಷಿ ಹೆಂಗೆ ಬಂತವ ನಿನ್ಗೆ? ಹೆಂಗೆ ಒಪ್ಪುತ್ತೆ ನಿನಗೆ ಹಿಂಗೆ ನನ್ನ ಮಗಳಿಗೆ ಹಿಂಗೆ ಹೆಸರಿಡ್ಲಕ್ಕ? ಅಣ್ಣ, ನಾನು ಒಂದು ಮಾತು ಕೇಳ್ತೀನಿ, ಹೇಳಿ. ನೀನು ಏನಾರ ನನಗೆ ಬಡತನ ಮನೆಗೆ ಕೊಟ್ಟಿದ್ದ ಅಂತಂದ್ರೆ ನಿನ್ನ ಮಗಳಿಗೆ ಅಲ್ಲಿಗೆ ನನಗೆ ಸೊಸಿ ಮಾಡಿ ಕಳಿಸ್ತಿದ್ದೆ ನೀನು? ಕಳಿಸ್ತಿದ್ದಿಲ್ಲ. ಈಗ ಆಸ್ತಿ ಅಂತಸ್ತು ನೋಡಿ ನಿಮಗೆ ಕಣ್ಣು ಕುಕ್ಕು ಬಿಟ್ಟವ. ಅದಕ್ಕೆ ನೀವು ಹೆಂಗಾರ ಮಾಡಿ ನಿಮ್ಮ ಮಗಳಿಗೆ ನನ್ನ ಮನೆ ಸೊಸಿ ಮಾಡಿ ಕೈ ತಕ್ಕೋಬೇಕಂತೇಳಿ ನಿಂತು ಬಿಟ್ಟಿರಿ ಇಬ್ಬರು ಗಂಡ ಹೆಂಡತಿ. ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೇನು? ಇಲ್ಲಿ ಕೇಳು, ನಿನ್ನ ಆಸ್ತಿ ಅಂತಸ್ತಿ ಯಾವನಿಗೆ ಬೇಕು? ಬೆಂಕಿ ಹಚ್ಚದ ವೈದಿ, ಅದು ಯಾವನಿಗೆ ಬೇಕು? ಅದೆಲ್ಲ ನೋಡಿ ನಾವು ಕೇಳಕತ್ತಿಲ್ಲ. ನನಗೆ ಮೊದಲೇ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟಿನಿ. ನಾನು ಹಿರಿಯರು ಒಂದು ಮಾತು ಕೊಟ್ಕೊಂಡಾರ, ಯಾಕೆ ಬೇಕು ಅವ್ರ ಮಾತು ಉಳಿಸ್ಬೇಕಂಥೇಳಿ ಕೂತೀನಿ ನಾನು. ಏನು ಇದ್ದಿದ್ದಿಲ್ಲ ಅಂದ್ರೆ ನಿನ್ನ ಮಾರಿ ನೋಡ್ರಿ, ನಿನ್ನ ಮಾರಿಗೆ ಯಾವ ಬೆಂಕಿ ಹಚ್ತಾನ? ಈ ಕತೆ ಭಾಳ ಲಾಂಗ್ ಆಗ್ಲಕತ್ತದ್ರಿ. ಇದ್ರ ನೆಕ್ಸ್ಟ್ ಎಪಿಸೋಡ್ ನಾನು ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡ್ರಿ, ಯಾರು ಮಿಸ್ ಮಾಡ್ಕೋಬೇಡ್ರಿ. ಇಷ್ಟೊತ್ತಿದ್ದು ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.